ರಾಘವೇಂದ್ರ ಸ್ವಾಮಿಯವರು ಭಕ್ತರ ಪಾಲಿಗೆ ದಯಾಮಯ ಗುರು. ಅವರ ಕೃಪೆಯಿಂದ ಅನೇಕರು ಕಷ್ಟಗಳಿಂದ ಹೊರಬಂದು ಸಂತೋಷದಿಂದ ಜೀವನ ನಡೆಸಿದ್ದಾರೆ. ಅವರ ಪವಿತ್ರ ಪ್ರಸಾದಗಳಲ್ಲಿ ಮಂತ್ರಾಕ್ಷತೆ, ಮಂತ್ರಶಕ್ತಿಯಿಂದ ಅಭಿಷೇಕಗೊಂಡ ಅಕ್ಕಿ ಅತ್ಯಂತ ಮಹಿಮೆಯುತವಾದದ್ದು ಎಂದು ಭಕ್ತರು ನಂಬುತ್ತಾರೆ. ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಭಕ್ತನು ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದನು. ಅವನು ಬಡವನಾಗಿದ್ದರೂ ಭಕ್ತಿ ಮತ್ತು ನಂಬಿಕೆಯಲ್ಲಿ ಶ್ರೀಮಂತನಾಗಿದ್ದನು. ಅವನಿಗೆ ಒಂದು ದೊಡ್ಡ ಕಷ್ಟ ಬಂದಿತು. ಅವನ ಮಗ ಗಂಭೀರ ಅನಾರೋಗ್ಯಕ್ಕೆ ಒಳಗಾದನು. ವೈದ್ಯರನ್ನು ತೋರಿಸಿದರೂ ಔಷಧಿ ತೆಗೆದುಕೊಂಡರೂ ಯಾವುದೇ ಪ್ರಯೋಜನ ಕಾಣಿಸಲಿಲ್ಲ. ದಿನದಿಂದ ದಿನಕ್ಕೆ ಮಗನ ಆರೋಗ್ಯ ಹದಗೆಡುತ್ತಿತ್ತು. ಮನೆಯಲ್ಲೆಲ್ಲ ದುಃಖದ ವಾತಾವರಣ ಆವರಿಸಿತ್ತು. ಕೊನೆಗೆ ರಾಮಯ್ಯನ ಮನಸ್ಸಿಗೆ ಒಂದು ಆಲೋಚನೆ ಬಂತು. ನಾನು ಗುರುರಾಯರ ಶರಣಾಗಬೇಕು ಎಂದು ನಿರ್ಧರಿಸಿದನು. ಆತ ತನ್ನ ಕುಟುಂಬದ ಪರಿಸ್ಥಿತಿಯನ್ನು ದೇವರ ಹಸ್ತಕ್ಕೆ ಒಪ್ಪಿಸಿ ಮಂತ್ರಾಲಯಂ ಕಡೆ ಪ್ರಯಾಣ ಶುರು ಮಾಡಿದನು. ಹಲವಾರು ಕಷ್ಟಗಳನ್ನು ಅನುಭವಿಸಿ ಕೊನೆಗೂ ಮಂತ್ರಾಲಯ ತಲುಪಿದನು. ಅಲ್ಲಿ ಬೃಂದಾವನದ ಮುಂದೆ ನಿಂತು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಪ್ರಾರ್ಥಿಸಿದನು. ಗುರುರಾಯರೇ, ನನ್ನ ಮಗನನ್ನು ಉಳಿಸಿ, ನಮ್ಮ ಕುಟುಂಬವನ್ನು ಕಾಪಾಡಿ. ನಿಮ್ಮ ಮೇಲೆ ನನಗೆ ಸಂಪೂರ್ಣ ನಂಬಿಕೆಯಿದೆ ಎಂದು ಮನದಿಂದ ಬೇಡಿಕೊಂಡನು. ಅವನ ಭಕ್ತಿಯನ್ನು ಕಂಡ ಪೂಜಾರಿಗಳು ಅವನಿಗೆ ಮಂತ್ರಾಕ್ಷತೆ ನೀಡಿದರು. ಇದು ಗುರುರಾಯರ ಆಶೀರ್ವಾದ, ಭಕ್ತಿಯಿಂದ ತೆಗೆದುಕೊಂಡು ಹೋಗಿ ಉಪಯೋಗಿಸು ಎಂದು ಹೇಳಿದರು. ರಾಮಯ್ಯ ಸಂತೋಷದಿಂದ ಮನೆಗೆ ಮರಳಿದನು. ಮನೆಗೆ ಬಂದ ಕೂಡಲೇ ಮಂತ್ರಾಕ್ಷತೆಯನ್ನು ಸ್ವಚ್ಛ ನೀರಿನಲ್ಲಿ ಹಾಕಿ ದೇವರ ಹೆಸರು ಜಪಿಸುತ್ತಾ ತನ್ನ ಮಗನಿಗೆ ಕುಡಿಸಿದನು. ಕುಟುಂಬದವರು ಎಲ್ಲರೂ ಸೇರಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರು. ಅದ್ಭುತವಾಗಿ ಕೆಲವು ದಿನಗಳಲ್ಲಿ ಮಗನ ಆರೋಗ್ಯ ಸುಧಾರಿಸಲು ಆರಂಭವಾಯಿತು. ನಿಧಾನವಾಗಿ ಅವನು ಸಂಪೂರ್ಣ ಗುಣಮುಖನಾದನು. ಮನೆಗೆ ಮತ್ತೆ ಸಂತೋಷ ಮರಳಿತು. ಕಣ್ಣೀರು ಸಂತೋಷದ ಕಣ್ಣೀರಾಗಿ ಬದಲಾಗಿತು. ಈ ಘಟನೆ ರಾಮಯ್ಯನಿಗೆ ಮಾತ್ರವಲ್ಲ, ಆ ಹಳ್ಳಿಯ ಎಲ್ಲ ಜನರಿಗೆ ಒಂದು ದೊಡ್ಡ ಸಂದೇಶವಾಯಿತು. ಗುರುರಾಯರ ಕೃಪೆ ಮತ್ತು ಮಂತ್ರಾಕ್ಷತೆಯ ಮಹಿಮೆ ಬಗ್ಗೆ ಎಲ್ಲರೂ ಅರಿತುಕೊಂಡರು. ಜನರು ಇನ್ನಷ್ಟು ಭಕ್ತಿಯಿಂದ ಗುರುರಾಯರನ್ನು ಆರಾಧಿಸಲು ಆರಂಭಿಸಿದರು. ಕೆಲವು ದಿನಗಳ ನಂತರ ರಾಮಯ್ಯ ತನ್ನ ಕುಟುಂಬದೊಂದಿಗೆ ಮತ್ತೆ ಮಂತ್ರಾಲಯಕ್ಕೆ ತೆರಳಿ ಗುರುರಾಯರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದನು. ನಿಮ್ಮ ಕೃಪೆಯಿಂದ ನನ್ನ ಮಗ ಬದುಕಿದ್ದಾನೆ ಎಂದು ಕಣ್ಣೀರು ಹಾಕುತ್ತಾ ಧನ್ಯವಾದ ಹೇಳಿದರು. ಸಾರಾಂಶ ಅಥವಾ ನೀತಿ: ಮಂತ್ರಾಕ್ಷತೆ ಎಂದರೆ ಕೇವಲ ಅಕ್ಕಿಯಲ್ಲ, ಅದು ಗುರುರಾಯರ ಕೃಪೆಯ ಸಂಕೇತ. ನಂಬಿಕೆ ಮತ್ತು ಭಕ್ತಿ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಗುರುರಾಯರು ತಮ್ಮ ಭಕ್ತರನ್ನು ಯಾವಾಗಲೂ ಕಾಪಾಡುತ್ತಾರೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.